ನಮಸ್ಕಾರ. ಇಂದು ನಾವು ಒಂದು ಸಿನಿಮಾದ ಕಥೆಯನ್ನ ಸುಮ್ಮನೆ ನೋಡ್ತಾ ಇಲ್ಲ, ಬದಲಿಗೆ ಒಂದು ಇಡೀ ತಲೆಮಾರಿಗೆ ಆದರ್ಶದ ನೀಲನಕ್ಷಿಯಾದ ಬಂಗಾರದ ಮನುಷ್ಯನ ಹಿಂದಿರುವ ಆಳವಾದ ತತ್ವವನ್ನೊಮ್ಮೆ ಬಿಡಿಸಿ ನೋಡೋಣ. ನೋಡಿ, ಕಥಾನಾಯಕ ರಾಜೀವ್ನ ಬಾಯಿಂದ ಬರುವ ಈ ಒಂದು ಮಾತು ಇದೇ ಅವನ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತ. ಇದೇನೋ ಸುಮ್ಮನೆ ತೆಗೆದುಕೊಂಡ ನಿರ್ಧಾರ ಅಲ್ಲ, ಇದೊಂದು ದೊಡ್ಡ ತ್ಯಾಗ, ಒಂದು ದೊಡ್ಡ ಪರಿವರ್ತನೆಯ ಪಯಣದ ಶುರು. ಇಲ್ಲಿಂದ ಅವನು ಮತ್ತೆ ಹಿಂದೆ ತಿರುಗಿ ನೋಡೋದೇ ಇಲ್ಲ. ಹಾಗಾದ್ರೆ ಚೆನ್ನಾಗಿ ಓದಿಕೊಂಡ ಉನ್ನತ ಶಿಕ್ಷಣ ಪಡೆದ ವ್ಯಕ್ತಿಯೊಬ್ಬರು ಇಂಥದ್ದೊಂದು ಕಠಿಣ ನಿರ್ಧಾರ ಯಾಕೆ ತೆಗೆದುಕೊಳ್ತಾರೆ? ಅದಕ್ಕೆ ಕಾರಣ ಏನು? ಇದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ನೋಡಬೇಕು. ಅವನು ಹಳ್ಳಿಗೆ ವಾಪಸ್ ಬಂದಾಗ ತನ್ನ ಕುಟುಂಬ ಒಂದು ದೊಡ್ಡ ಬಿಕ್ಕಟ್ನಲ್ಲಿರೋದು ಗೊತ್ತಾಗತ್ತೆ. ಅಕ್ಕ ವಿಧವೆ, ಮನೆ ತುಂಬ ಸಾಲ, ಇದ್ದಕ್ಕಿದ್ದಂತೆ ಇಡೀ ಕುಟುಂಬದ ಜವಾಬ್ದಾರಿ ಇವನ ಹೆಗಲ ಮೇಲೆ ಬೀಳತ್ತೆ. ಇದು ಅವನ ಇಡೀ ಭವಿಷ್ಯದ ಬಗ್ಗೆನೇ ಮತ್ತೆ ಯೋಚನೆ ಮಾಡುವಂತೆ ಮಾಡಿಬಿಡುತ್ತೆ. ಅವನ ಮುಂದೆ ಇದ್ದಿದ್ದು ಎರಡೇ ದಾರಿಗಳು. ಒಂದು, ತನ್ನ ಓದು, ತನ್ನ ಕೆರಿಯರ್ ಅಂತ ನಗರಕ್ಕೆ ವಾಪಸ್ ಹೋಗೋದು. ಇನ್ನೊಂದು, ಎಲ್ಲವನ್ನೂ ಬಿಟ್ಟು ಹಳ್ಳಿಯಲ್ಲೇ ಉಳಿದು ಸಂಕಷ್ಟದಲ್ಲಿರೋ ತನ್ನ ಅಕ್ಕನ ಕುಟುಂಬಕ್ಕೆ ಆಸರೆಯಾಗೋದು. ಯೋಚನೆ ಮಾಡಿ, ಎಂಥ ಕಠಿಣ ಆಯ್ಕೆ ಅಲ್ವಾ? ಆದರೆ ರಾಜೀವ್ ಅವನು ಎರಡನೇ ದಾರಿಯನ್ನೇ ಆರಿಸ್ಕೊಳ್ತಾನೆ. ಈ ನಿರ್ಧಾರ ಅವನ ವಾಸದ ಜಾಗವನ್ನು ಮಾತ್ರ ಬದಲಿಸಲಿಲ್ಲ, ಅದು ಅವನ ಅಸ್ತಿತ್ವವನ್ನೇ ಬುಡಮೇಲು ಮಾಡಿತು. ಓದಿದ ವಿದ್ವಾಂಸನೊಬ್ಬ ಈಗ ತಾನೇ ಮಣ್ಣಾಗಲು ಹೊರಟಿದ್ದ. ಈ ಅದ್ಭುತ ಪರಿವರ್ತನೆ ಹೇಗೆ ನಡೆಯಿತು? ಬನ್ನಿ ನೋಡೋಣ. ಯೋಚಿಸಿ ನೋಡಿ, ಬೌದ್ಧಿಕ ಕೆಲಸದಿಂದ ಒಮ್ಮೆಲೇ ದೈಹಿಕ ಶ್ರಮಕ್ಕೆ ಇಳಿಯೋದು ಅಂದ್ರೆ ಸುಲಭನಾ? ತುಂಬ ಕಠಿಣವಾಗಿತ್ತು. ಒಂದು ಕಾಲದಲ್ಲಿ ಪೆನ್ ಹಿಡಿದಿದ್ದ ಕೈಗಳು ಈಗ ನೇಗಿಲು ಹಿಡಿದು ಗಾಯಗೊಂಡು ಗುಳ್ಳೆಗಳಿಂದ ತುಂಬಿ ಹೋಗಿದ್ವು. ಇದು ಅವನ ಸಂಕಲ್ಪಕ್ಕೆ ಒಂದು ನಿಜವಾದ ಅಗ್ನಿಪರೀಕ್ಷೆಯಾಗಿತ್ತು. ಆದರೆ ಈ ಇಡೀ ಹೋರಾಟದ ಹಿಂದೆ ಒಂದು ಶಕ್ತಿಯುತವಾದ ತತ್ವ ಇತ್ತು. ಅದು ರೈತನ ಕೆಲಸಕ್ಕೆ ಅತ್ಯುನ್ನತ ಗೌರವವನ್ನು ಕೊಡುವ ತತ್ವ. ನಿಜವಾದ ಶ್ರೇಷ್ಠತೆ ಇರೋದು ಪ್ರಾಮಾಣಿಕ ದುಡಿಮೆಯಲ್ಲಿ ಅನ್ನೋದನ್ನ ಇದು ಮತ್ತೆ ಮತ್ತೆ ನೆನಪಿಸ್ತಿತ್ತು. ಚಿತ್ರದ ಈ ಪ್ರಸಿದ್ಧ ಹಾಡಿನ ಸಾಲು ಇದೆಯಲ್ಲ, ಇದು ಅವನ ಕಷ್ಟಕ್ಕೆ ಒಂದು ಭರವಸೆಯನ್ನೇ ಕೊಡುತ್ತೆ. ಅಂದ್ರೆ ಮಣ್ಣಲ್ಲಿ ಸುರಿಸಿದ ಬೆವರು ಖಂಡಿತ ಸಮೃದ್ಧಿಗೆ ದಾರಿ ಮಾಡುತ್ತೆ ಅನ್ನೋ ನಂಬಿಕೆ. ರಾಜೀವನಿಗೆ ಇವು ಕೇವಲ ಹಾಡಿನ ಸಾಲುಗಳಾಗಿರಲಿಲ್ಲ, ಬದಲಿಗೆ ನೋವು ಮತ್ತು ಅನುಮಾನಗಳನ್ನು ಮೀರಿ ಮುನ್ನಡೆಯಲು ಪ್ರೇರೇಪಿಸಿದ ಒಂದು ಮಂತ್ರದ ಹಾಗೆ. ರಾಜೀವನ ಗುರಿ ಕೇವಲ ತನ್ನ ಕುಟುಂಬದ ಪುಟ್ಟ ಜಮೀನಿಗೆ ಸೀಮಿತವಾಗಿರಲಿಲ್ಲ. ಅವನು ಇನ್ನೂ ದೊಡ್ಡ, ಇನ್ನೂ ಕಷ್ಟದ ಸವಾಲನ್ನು ಕೈಗೆತ್ತಿಕೊಂಡ. ಬೇರೆಯವರೆಲ್ಲರೂ ಇದು ಅಸಾಧ್ಯ ಅಂತ ಕೈಚೆಲ್ಲಿದ್ದ ಒಂದು ದೊಡ್ಡ ಸವಾಲದು. ಹಳ್ಳಿಯ ಜನರೆಲ್ಲ ಇದು ವೇಸ್ಟು, ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಬರೆದಿಟ್ಟಿದ್ದ ಒಂದು ದೊಡ್ಡ ಭೂಮಿಯನ್ನ ತೆಗೆದುಕೊಳ್ಳಲು ಅವನು ನಿರ್ಧಾರ ಮಾಡ್ತಾನೆ. ಅದು ಯಾರೂ ಮುಟ್ಟಲು ಧೈರ್ಯ ಮಾಡದ ಕಲ್ಲುಗಳಿಂದ ತುಂಬಿದ ಬರಡು ಭೂಮಿ. ಇಷ್ಟಕ್ಕೆ ಹಣ ಹೊಂದಿಸೋಕೆ ಅವನು ಒಂದು ದೊಡ್ಡ ಮೊತ್ತದ ಸಾಲವನ್ನೇ ತೆಗೆದುಕೊಳ್ತಾನೆ. ಇದು ಒಂದು ರೀತಿ ದೊಡ್ಡ ಜೂಜಾಟದ ಹಾಗೆ ಇತ್ತು. ಯಾಕಂದ್ರೆ ಅವನು ಕೇವಲ ಹಣವನ್ನಷ್ಟೇ ಪಣಕ್ಕಿಡುತ್ತಿರಲಿಲ್ಲ, ತನ್ನ ಇಡೀ ಕುಟುಂಬದ ಭವಿಷ್ಯವನ್ನೇ ಪಣಕ್ಕಿಟ್ಟಿದ್ದ. ಇಲ್ಲಿ ನಿಜವಾಗ್ಲೂ ಗಮನಿಸಬೇಕಾದ ವಿಷಯ ಅಂದ್ರೆ ಅವನು ಎದುರಿಸಿದ ಸಾಮಾಜಿಕ ಒತ್ತಡ. ಸುತ್ತಮುತ್ತಲಿನ ಜನ ಯಾರೂ ಇದನ್ನ ನಂಬಲಿಲ್ಲ. ಎಲ್ಲರೂ ಅವನ ನಿರ್ಧಾರ ನೋಡಿ ನಕ್ರು. ಇದೇನಿದು, ಸೋಲುತ್ತೆ ಅಂತ ಗೊತ್ತಿದ್ರೂ ಮಾಡೋ ಮೂರ್ಖ ಕೆಲ್ಸ ಅಂತ ಆಡ್ಕೊಂಡ್ರು. ಆದ್ರೆ ಊರಿನವರ ಆಡ್ಕೊಳ್ಳೋ ಮಾತುಗಳ ನಡುವೆಯೂ ಅಚಲ ನಿರ್ಧಾರದಿಂದ, ಈ ಪರಿಶ್ರಮದ ಗೀತೆಯಲ್ಲಿರೋ ಹಾಗೆ ಅವನು ಆ ಭೂಮಿಯನ್ನ ಬದಲಾಯಿಸೋ ಕಠಿಣ ಕೆಲಸ ಶುರು ಮಾಡ್ತಾನೆ. ಯಾವುದೇ ಅನುಮಾನಗಳು ತನ್ನನ್ನು ತಡೆಯೋಕೆ ಅವನು ಬಿಡ್ಲಿಲ್ಲ. ಕೊನೆಗೆ ಅವನ ಶ್ರಮಕ್ಕೆ ಸಿಕ್ಕ ಫಲ ಇದೆಯಲ್ಲ, ಅದು ಒಂದು ಪವಾಡಕ್ಕಿಂತ ಕಮ್ಮಿ ಇರಲಿಲ್ಲ. ಇಲ್ಲಿ ನೋಡ್ಬೋದು, ಅವನಿಗೆ ಸಿಕ್ಕಿದ್ದು ಕೇವಲ ವೈಯಕ್ತಿಕ ಯಶಸ್ಸು ಅಲ್ಲ, ಬದಲಿಗೆ ಇಡೀ ಸಮುದಾಯದ ಸಂಪೂರ್ಣ ಪುನಶ್ಚೇತನ. ಬರಡು ಭೂಮಿ ಅರಳಿತು, ಅದರ ಜೊತೆಗೆ ಜನರ ಭರವಸೆಯೂ ಚಿಗುರಿತು. ಅವನ ಯಶಸ್ಸು ಅವನಿಗೆ ಕೇವಲ ಗೌರವವನ್ನ ತಂದುಕೊಡ್ಲಿಲ್ಲ, ಅದು ದಂತಕಥೆಯಾಗುವಂತಹ ಒಂದು ಬಿರುದನ್ನು ತಂದುಕೊಟ್ಟಿತು. ಮುಂದಿನ ತಲೆಮಾರುಗಳಲ್ಲೂ ನೆನಪಲ್ಲಿ ಉಳಿಯುವಂತಹ ಒಂದು ಹೆಸರು. ಸರಿಯಾಗಿ ಇದೇ ಕ್ಷಣದಲ್ಲಿ ಚಿತ್ರ ರಾಜೀವನ ಕೆಲಸಗಳನ್ನ ಒಂದು ಶಕ್ತಿಯುತವಾದ ಹೊಸ ಆದರ್ಶವಾಗಿ ರೂಪಿಸುತ್ತೆ. ಅದೇ ಬಂಗಾರದ ಮನುಷ್ಯ. ಆ ಕ್ಷಣದಿಂದ ಅವನು ಕೇವಲ ಒಬ್ಬ ವ್ಯಕ್ತಿಯಾಗಿ ಉಳಿಲಿಲ್ಲ, ಒಂದು ಸಂಕೇತವಾದ. ಹಾಗಾದ್ರೆ ಈ ಬಂಗಾರದ ಮನುಷ್ಯ ಪದದ ನಿಜವಾದ ಅರ್ಥ ಏನು? ಇದು ಯಶಸ್ಸನ್ನು ತನ್ನಗಾಗಿ ಏನು ಸಂಪಾದಿಸಿದ ಅನ್ನೋದ್ರಿಂದ ಅಳಿಯದೇ ಇತರರಿಗೆ ಏನು ಕೊಡುಗೆ ನೀಡಿದ ಅನ್ನೋದರಿಂದ ಅಳಿಯುವ ವ್ಯಕ್ತಿಯನ್ನು ಪ್ರತಿನಿಧಿಸುತ್ತೆ. ಇದು ತೆಗೆದುಕೊಳ್ಳುವುದರ ಬಗ್ಗೆ ಅಲ್ಲ, ಕೊಡುವುದರ ಬಗ್ಗೆ. ಈ ಕತೆಯ ಹೃದಯ ಭಾಗದಲ್ಲಿರುವ ವಿನಿಮಯವನ್ನ ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು.
ಅಂದ್ರೆ ರಾಜೀವನ ವೈಯಕ್ತಿಕ ತ್ಯಾಗ ಅದು ನೇರವಾಗಿ ಇಡೀ ಸಮುದಾಯದ ಸಮೃದ್ಧಿಯಾಗಿ ಬದಲಾಗತ್ತೆ. ಅವನ ನಷ್ಟಗಳೇ ಅವನ ಸಮುದಾಯದ ಲಾಭಕ್ಕೆ ಅಡಿಪಾಯವಾಗತ್ತೆ. ಇದೊಂದು ರೀತಿ ಸ್ವಯಂ ತ್ಯಾಗ ಮತ್ತು ಪುನರ್ಜನ್ಮದ ಸಮೀಕರಣ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಅವನ ಯಶಸ್ಸಿನೊಂದಿಗೆ ಕೊನೆಯಾಗಲ್ಲ. ಅವನ ಪರಂಪರೆಯನ್ನು ನಿಜವಾಗಿಯೂ ಭದ್ರಪಡಿಸೋಕೆ, ಅವನ ಪಾತ್ರದ ನಿಜವಾದ ಆಳವನ್ನು ಸಾಬೀತುಪಡಿಸೋಕೆ ಒಂದು ಅಂತಿಮ ಹೆಜ್ಜೆ ಬೇಕಿತ್ತು. ಅವನ ಅಂತಿಮ ಕೆಲಸ ಏನು ಗೊತ್ತಾ? ಯಾವುದೇ ಪ್ರತಿಫಲ, ಯಾವುದೇ ಮನ್ನಣೆಯನ್ನ ಬಯಸದೆ ಸದ್ದಿಲ್ಲದೆ ಅಲ್ಲಿಂದ ಹೊರಟು ಹೋಗೋದು. ತಾನು ಮಾಡಿದ ಕೆಲಸ ನಿಜವಾಗಿಯೂ ಇತರರ ಒಳಿತಿಗಾಗಿಯೇ ಹೊರತು ತನಗಾಗಿ ಅಲ್ಲ ಅಂತ ಅವನು ಸಾಬೀತುಪಡಿಸ್ತಾನೆ. ಇದು ನಿಸ್ವಾರ್ಥತೆಯ ಅಂತಿಮ ರೂಪ, ಬಂಗಾರದ ಮನುಷ್ಯನ ಪರಿಪೂರ್ಣ ಸಾಕಾರ. ಹಾಗಾದ್ರೆ ಕೊನೆಗೆ ನಮ್ಮ ಮುಂದೆ ಉಳಿಯೋದು ಒಂದೇ ದೊಡ್ಡ ಪ್ರಶ್ನೆ. ಇವತ್ತಿನ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ವೈಯಕ್ತಿಕ ಯಶಸ್ಸಿನ ಹಿಂದೆ ಓಡ್ತಾ ಇದ್ದಾರೆ. ಇಂತಹ ಕಾಲದಲ್ಲಿ ಈ ಬಂಗಾರದ ಮನುಷ್ಯನ ಆದರ್ಶಕ್ಕೆ ಜಾಗ ಎಲ್ಲಿದೆ? ಈ ನಿಸ್ವಾರ್ಥತೆ ಅನ್ನೋದು ಇವತ್ತಿಗೂ ನಮಗೆ ಸ್ಫೂರ್ತಿ ಕೊಡಬಹುದಾ? ಅಥವಾ ಇದೆಲ್ಲ ಆ ಕಾಲಕ್ಕೆ ಸರಿ, ಈಗ ಇದು ಕೇವಲ ಹಳೆ ನೆನಪಷ್ಟೇನಾ?